ಒಂದು ಸುಂದರವಾದ ಹಳ್ಳಿ, ಹಸಿರು ಗಿಡಮರಗಳಿಂದ ಆವರಿಸಿದ, ಪಕ್ಷಿಗಳ ಕಲರವಗಳಿಂದ ತುಂಬಿದ ಚಿಕ್ಕ ಲೋಕ. ಆ ಹಳ್ಳಿಯಲ್ಲೇ ಇತ್ತು ರಮೇಶ್ ಮತ್ತು ಸುನೀತಾ ಅವರ ಅಜ್ಜಿಯ ಮನೆ. ಬೇಸಿಗೆ ರಜೆ ಬಂದಾಗಲೆಲ್ಲ ರಮೇಶ್ ಮತ್ತು ಅವನ ತಂಗಿ ಸುನೀತಾ ಅವರ ಮನಸ್ಸು ತುಂಬ ಸಂತೋಷದಿಂದ ಕುಣಿಯುತ್ತಿತ್ತು, ಏಕೆಂದರೆ ಅವರಿಗೆ ಅಜ್ಜಿಯ ಮನೆಗೆ ಹೋಗುವ ಅವಕಾಶ ಸಿಗುತ್ತಿತ್ತು. ನಗರದ ಗದ್ದಲದಿಂದ ದೂರವಾಗಿ ಹಳ್ಳಿಯ ಶಾಂತ ವಾತಾವರಣಕ್ಕೆ ಹೋಗುವುದು ಅವರಿಗೊಂದು ಹಬ್ಬದಂತೆ ಇತ್ತು. ಅಜ್ಜಿಯ ಮನೆಗೆ ತಲುಪುತ್ತಿದ್ದಂತೆಯೇ ಅಜ್ಜಿ ಅವರನ್ನು ಬಾಗಿಲಲ್ಲೇ ನಿಂತು ಹಸನ್ಮುಖದಿಂದ ಬರಮಾಡಿಕೊಳ್ಳುತ್ತಿದ್ದರು. ಬನ್ನಿ ನನ್ನ ಮುದ್ದು ಮಕ್ಕಳೇ ಎಂದು ಹೇಳಿ ಅವರ ತಲೆಗೆ ಮುತ್ತು ಕೊಡುತ್ತಿದ್ದರು. ಅಜ್ಜಿಯ ಮನೆಯಲ್ಲಿ ಪ್ರತಿದಿನವೂ ಹೊಸ ಹೊಸ ಅನುಭವಗಳೇ. ಕೋಳಿ ಕೂಗು ಕೇಳುತ್ತಲೇ ದಿನ ಪ್ರಾರಂಭವಾಗುತ್ತಿತ್ತು. ಎಲ್ಲರೂ ಬೇಗನೆ ಎದ್ದು ತೋಟಕ್ಕೆ ಹೋಗಿ ತಾಜಾ ತರಕಾರಿಗಳನ್ನು ಕಿತ್ತು ತರುತ್ತಿದ್ದರು. ಆ ತರಕಾರಿಗಳಿಂದ ಅಜ್ಜಿ ಸಿದ್ಧ ಮಾಡುವ ಊಟದ ರುಚಿ ಎಂದಿಗೂ ಮರೆಯಲಾಗದಂತಹದ್ದು. ಮಧ್ಯಾಹ್ನ ಸಮಯದಲ್ಲಿ ಹಳ್ಳಿಯ ಮಕ್ಕಳೊಂದಿಗೆ ಆಟವಾಡುವುದು ಅವರಿಗೆ ತುಂಬಾ ಇಷ್ಟ. ಕಬಡ್ಡಿ, ಕುಂಟೆಬಿಲ್ಲೆ, ಮರಕೋತಿ ಆಟ, ಎಲ್ಲ ಆಟಗಳನ್ನು ಬಹಳ ಖುಷಿಯಿಂದ ಆಡುತ್ತಿದ್ದರು. ಬೆವರಿನಿಂದ ನೆನೆದರೂ ಅವರ ಮುಖದಲ್ಲಿ ಮಾತ್ರ ಸಂತೋಷದ ಕಿರಣ ಕಾಣಿಸುತ್ತಿತ್ತು. ಸಂಜೆ ಹೊತ್ತಿಗೆ ಅಜ್ಜಿ ಮನೆಯ ಮುಂಭಾಗದಲ್ಲಿ ಕುಳಿತುಕೊಂಡು ಹಳೆಯ ಕಥೆಗಳನ್ನು ಹೇಳುತ್ತಿದ್ದರು. ರಾಜಕುಮಾರರ ಕಥೆಗಳು, ರಾಕ್ಷಸರ ಕಥೆಗಳು, ಧೈರ್ಯಶಾಲಿ ಮಕ್ಕಳ ಕಥೆಗಳು. ಅವುಗಳನ್ನೆಲ್ಲ ಕೇಳುತ್ತಾ ರಮೇಶ್ ಮತ್ತು ಸುನೀತಾ ಮತ್ತೊಂದು ಲೋಕಕ್ಕೆ ಹೋಗಿದಂತಾಗುತ್ತಿತ್ತು. ಕೆಲವೊಮ್ಮೆ ಅವರು ಆ ಕಥೆಗಳ ಪಾತ್ರಗಳನ್ನೇ ತಾವೂ ಎಂದು ಕಲ್ಪಿಸಿಕೊಂಡು ನಗುತ್ತಿದ್ದರು. ಒಂದು ದಿನ ಅಜ್ಜಿಯ ಜೊತೆಗೆ ಅವರು ಕೆರೆಯ ಬಳಿ ಹೋದರು. ನೀರಿನ ಮೇಲೆ ತೇಲುತ್ತಿರುವ ಕಮಲದ ಹೂವುಗಳು, ಅದರ ಸುತ್ತಲೂ ಹಾರಾಡುವ ಚಿಟ್ಟೆಗಳು, ಅದು ಒಂದು ಸ್ವರ್ಗದ ದೃಶ್ಯವಿದ್ದಂತಿತ್ತು. ರಮೇಶ್ ಮತ್ತು ಸುನೀತಾ ನೀರಿನಲ್ಲಿ ಕಾಲು ಮುಳುಗಿಸಿ ಕುಳಿತುಕೊಂಡು ತಂಪಾದ ಗಾಳಿ ಅನುಭವಿಸುತ್ತಿದ್ದರು. ಮರುದಿನ ಅಜ್ಜಿ ಅವರಿಗೆ ಮಾವಿನ ತೋಟಕ್ಕೆ ಕರೆದೊಯ್ದರು. ಮರಗಳಿಂದ ತೂಗುತ್ತಿದ್ದ ಹಣ್ಣುಗಳನ್ನು ನೋಡಿ ಮಕ್ಕಳು ತುಂಬಾ ಖುಷಿಪಟ್ಟರು. ಅಜ್ಜಿ ಒಂದು ಹಣ್ಣನ್ನು ಕಿತ್ತು ಕತ್ತರಿಸಿ ಅವರಿಗೆ ಕೊಟ್ಟರು. ಆ ತಾಜಾ ಮಾವಿನ ಹಣ್ಣಿನ ರುಚಿಗೆ ಮಕ್ಕಳು ಮನಸೋತರು. ರಾತ್ರಿ ಹೊತ್ತಿಗೆ ಎಲ್ಲರೂ ಮನೆಯ ಮೇಲ್ಛಾವಣಿಯಲ್ಲಿ ಊಟ ಮಾಡಲು ಸಿದ್ಧತೆಯನ್ನು ಮಾಡಿಕೊಂಡರು. ಎಲ್ಲರೂ ಊಟದ ನಂತರ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದು ಮಲಗಲು ಹಾಸಿಗೆಯನ್ನು ಹಾಸಿ ಆಕಾಶವನ್ನು ನೋಡುತ್ತಾ, ನಕ್ಷತ್ರಗಳನ್ನು ನೋಡುತ್ತಾ ಮಲಗುವುದು ಅವರಿಗೊಂದು ವಿಶಿಷ್ಟ ಅನುಭವ. ಆಗ ರಮೇಶ, ಅಜ್ಜಿ, ಆಕಾಶ ಎಷ್ಟು ಪ್ರಶಾಂತ ಮತ್ತು ಶುಭ್ರವಾಗಿದೆಯಲ್ಲ ಎಂದು ಕೇಳಿದಾಗ ಅಜ್ಜಿ, ಹೌದು ಮಗು ಎಂದರು. ಚಂದ್ರನ ಬೆಳಕಿನಲ್ಲಿ ಹಳ್ಳಿಯ ಸೌಂದರ್ಯ ಇನ್ನಷ್ಟು ಹೆಚ್ಚಾಗಿತ್ತು. ಹೀಗೆ ದಿನಗಳು ಒಂದೊಂದಾಗಿ ಕಳೆಯುತ್ತಾ ಹೋದವು. ಬೇಸಿಗೆ ರಜೆ ಮುಗಿಯುವ ದಿನ ಬಂದಾಗ ರಮೇಶ್ ಮತ್ತು ಸುನೀತಾ ಮನಸ್ಸು ತುಂಬ ಭಾರವಾಗಿತ್ತು. ಅಜ್ಜಿ, ಮತ್ತೆ ಬೇಗ ಬರುತ್ತೇವೆ ಎಂದು ಹೇಳಿ ಅವರ ತಂದೆ ಮತ್ತು ತಾಯಿಯ ಜೊತೆ ನಗರಕ್ಕೆ ಹಿಂತಿರುಗಿದರು. ಆದರೆ ಅವರ ಮನಸ್ಸಿನಲ್ಲಿ ಅಜ್ಜಿಯ ಮನೆಯ ಸ್ಮೃತಿಗಳು ಸದಾ ಉಳಿದವು. ಆ ಹಳ್ಳಿ, ಆ ಆಟಗಳು, ಕಥೆಗಳು ಮತ್ತು ಮುಖ್ಯವಾಗಿ ಅಜ್ಜಿಯ ಪ್ರೀತಿ. ಆ ಬೇಸಿಗೆ ರಜೆ ಅವರ ಜೀವನದ ಅತ್ಯಂತ ಸುಂದರ ನೆನಪಾಗಿ ಉಳಿಯಿತು.